ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಕಟಿಂಗನ್ನು ತೋರಿಸ್ಕೊಡ್ತಿದ್ದೀನಿ. ಲೆಂತಿ ಸ್ಲೀವ್ಸ್ ಬಂದಾಗ ನಾವು ಡೌನಿಂಗನ್ನು ಎಷ್ಟು ತೆಗಿಬೇಕು, ಅದು ರಿಂಕಲ್ಸ್ ಬರದೇ ಇರೋ ರೀತಿ, ಮತ್ತು ಸ್ಲೀವ್ಸ್ ವೇರ್ ಮಾಡಿದಾಗ ಕೆಳಗಡೆ ಸ್ಲೀವ್ಸು ಲೆಂತಿ ಬರೋದು ಕರೆಕ್ಟಾಗಿ ಕಟಿಂಗ್ ಆಗಿಲ್ಲ ಅಂದರೆ ಎತ್ಕೊಂಡು ರೀತಿ ಆಗೋಗಿರುತ್ತೆ. ಅದಕ್ಕೆ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ಅಲ್ಲ, ಫಸ್ಟು ನಾವು 4 ಫೋಲ್ಡಾಗಿ ಇಟ್ಕೊಂಡಿದ್ದೀನಿ. ಫಸ್ಟು ಇಲ್ಲಿ 2 ಇಂಚು ಮಾರ್ಜಿನ್ಗೆ ನೋಡಿ, 2 ಇಂಚು ಮಾರ್ಜಿನ್ಗೆ ಬಿಟ್ಕೊತೀನಿ. ಬಿಟ್ಕೊಂಡಾದ ನಂತರ ಸ್ಲೀವ್ಸನ್ನು ತೆಗೆದು ನೋಡಿ, ಈ ಸ್ಲೀವ್ಸನ್ನು ಇಲ್ಲಿ ಇಟ್ಕೊಳ್ಳೋಣ. ಎಷ್ಟು ನೋಡಿ ಲೆಂತು, ಈಗ 1/2 ಇಂಚು ಮಾರ್ಜಿನು, ಅಷ್ಟು ಮಾರ್ಜಿನ್ ಆಯ್ತಲ್ವ. ಆ ಮಾರ್ಜಿನ್ ಆದಂಥದ್ದನ್ನು ಒಂದು ರಫ್ ಆಗಿ ಒಂದು ಗೆರೆಯನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಇದು ಎಷ್ಟು ಇಂಚು ಸ್ಲೀವ್ಸು ಅಂತ ನೋಡ್ಕೊಳ್ಳೋಣ. ಈಗ 10 ಇಂಚ್ ಇರೋದ್ರಿಂದ ಈಗ 10 ಮುಕ್ಕಾಲು 11 ಇಂಚ್ವರೆಗೂ ಬರುತ್ತೆ ಇದು ಮಾರ್ಜಿನ್ ಎಲ್ಲ ಸೇರಿ. ಈಗ ನಾವು ಡೌನಿಂಗನ್ನು ತೆಗಿಯೋದಾದರೆ 4 ಇಂಚ್ಗೆ ಡೌನಿಂಗನ್ನು ತೆಗಿಬೇಕು. ಯಾಕೆ ಅಂದರೆ ಲೆಂತಿ ಸ್ಲೀವ್ಸ್ ಆಗಿರೋದ್ರಿಂದ ತೆಗಿಬೇಕಾಗತ್ತೆ. ಈಗ ಸ್ಲೀವ್ಸ್ ಲೂಸ್ ಬಂದು ಸ್ಲೀವ್ಸನ್ನು ಇಟ್ಟು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇಷ್ಟಿದೆ. ಇಷ್ಟನ್ನು ನೀವು ಅಳತೆ ರೂಪದಲ್ಲಿ ಬೇಕಾದ್ರೂ ತಗೋಬೋದು. ಇಲ್ಲಿ ಈ ರೀತಿ ಬಂತು, ಈ ರೀತಿ ಬಂತಲ್ವ. ಈಗ ನೋಡಿದ್ರಲ್ವ. ಈಗ ಇಲ್ಲಿಂದ 2 ಇಂಚ್ಗೆ ಮಾರ್ಜಿನ್ ಕರೆಕ್ಟಾಗಿದೆ. ಈ ರೀತಿ ಮಾರ್ಜಿನನ್ನು ಹಾಕ್ಕೊಂಡ್ವಿ. ಈಗ ಹಾಕ್ಕೊಂಡಿದ್ದಾದ ನಂತರ ಇಲ್ಲಿ 1.5 ಇಂಚ್ವರೆಗೂ ಯಾವುದೇ ಕಟಿಂಗ್ ಮಾಡೋಂಗಿಲ್ಲ. ಇಲ್ಲಿ 2 ಇಂಚ್ವರೆಗೂ ಯಾವುದೇ ಕಟಿಂಗನ್ನು ಮಾಡೋಂಗಿಲ್ಲ. ಈಗ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಳ್ಳಿ. ಕರೆಕ್ಟಾಗಿ ಸೇಪ್ ಬರಬೇಕಂತಂದರೆ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 7 ಇಂಚಿದೆ. 3.5 ಇಂಚಿಗೊಂದು ಪಾಯಿಂಟನ್ನು ಮಾಡ್ಕೊಳ್ಳಿ. ಮಾಡಿಕೊಂಡು ಇಲ್ಲಿಂದ ಈ ರೀತಿ ಬಂದು ನೋಡಿ, ಸ್ವಲ್ಪ ಕ್ರಾಸ್ ಆದರೆ ಸಾಕು, ಕಟಿಂಗ್ ನಮಗೆ ಪರ್ಫೆಕ್ಟಾಗಿ ಬಂದುಬಿಡತ್ತೆ. ಈಗ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನೋಡಿ, ಇಲ್ಲಿಂದ ಯಾವುದೇ ಕಟಿಂಗ್ ಇಲ್ಲ. ಇಲ್ಲಿಂದ ಬಂದು ಈ ರೀತಿ ಬರುತ್ತೆ. ಸ್ಲೀವ್ಸ್ ನೋಡಿದ್ರಲ್ಲ ಯಾವ ರೀತಿ ಬಂತು ಅಂತ. ತುಂಬ ಈಸಿ ಮೆಥಡಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಒಂದು ನ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲೂ ನ್ಯಾಚ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇಲ್ಲಿಂದ ನೋಡಿ ಸೇಪ್ 1/2 ಇಂಚು ಸೇಫ್ ತೆಗೆದ್ರೆ ಆಯಿತು. ಈಗ ನಮಗೆ ಪರ್ಫೆಕ್ಟ್ ಆಗಿರುವಂಥ ಸ್ಲೀವ್ಸ್ ಕಟಿಂಗ್ ಸಿಕ್ಕೋಗ್ಬಿಡ್ತು. ತುಂಬಾ ಈಸಿಯಾಗಿ ಯಾವ ರೀತಿ ಕಟಿಂಗ್ ಮಾಡಿದೆ ಅಂತ ಈಗ ನೋಡಿದ್ರಲ್ವ. ನೋಡಿ, ಇಷ್ಟೇ ಸ್ಲೀವ್ಸ್ ಕಟಿಂಗ್ ಫ್ರೆಂಡ್ಸ್ ಇದು. ಈಗ ಈ ರೀತಿ ನೀವು ಮಾಡೋದ್ರಿಂದ ತುಂಬಾ ಈಸಿಯಾಗಿ ಪರ್ಫೆಕ್ಟ್ ಆಗಿರುವಂಥ ಕಟಿಂಗನ್ನು ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.